ಗೃಹ ಸಚಿವರ ಕ್ಷೇತ್ರದಲ್ಲಿಯೇ ಬಸ್ಗಾಗಿ ಪ್ರಯಾಣಿಕರ ಪರದಾಟ. ಕೆಎಸ್ಆರ್ಟಿಸಿ ಬಸ್ ಬಿಟ್ಟು ಖಾಸಗಿ ಬಸ್ನಲ್ಲಿ ಪ್ರಯಾಣ. ಈಗ ತುಮಕೂರು ಬೋಲ್ಟ್ ಹಾಕೊಂಡು ಹಾಕ್ತಾರೆ ಹೋಗ್ಬೇಕಾಯ್ತು. ಇದು ಶನಿವಾರ ಭಾನುವಾರ ಬಂತಂದ್ರೆ ಬೆಂಗಳೂರಿನಲ್ಲಿರೋ ತುಮಕೂರು ಭಾಗದ ಜನರು ತಮ್ಮ ಗ್ರಾಮಗಳತ್ತ ಮುಖ ಮಾಡೋದು ಕಾಮನ್. ಅದರಂತೆ ವೀಕೆಂಡ್ ಹಿನ್ನೆಲೆ ಪಾವಗಡ ಕೊರಟಗೆರೆಯ ಜನ ಬೆಂಗಳೂರಿನಿಂದ ಬಂದಿದ್ರು. ನಿನ್ನೆ ವೀಕೆಂಡ್ ಕೂಡ ಮುಗ್ದಿತ್ತು. ಇಂದು ಸೋಮವಾರ ಎಂದಿನಂತೆ ಕೆಲಸಕ್ಕೆ ತೆರಳಲು ಮುಂದಾದ ಪ್ರಯಾಣಿಕರಿಗೆ ಕೆಎಸ್ಆರ್ಟಿಸಿ ಶಾಕ್ ನೀಡಿದ್ದು, ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡುವಂತಾಯಿತು. ಹೌದು, ಕೊರಟಗೆರೆಯಿಂದ ಬೆಂಗಳೂರಿಗೆ ತೆರಳಲು ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡುವಂತಾಯಿತು. ಹೌದು, ಗೃಹ ಸಚಿವರ ಕ್ಷೇತ್ರವಾದ ಕೊರಟಗೆರೆಯಲ್ಲಿ ಬೆಂಗಳೂರು ಕಡೆ ತೆರಳಲು ಬಸ್ಗಳು ಇಲ್ಲದೆ ಪ್ರಯಾಣಿಕರು ಪರದಾಡುವಂತಾಯಿತು. ಬೆಂಗಳೂರಿಗೆ ತೆರಳಲು ನೂರಾರು ಪ್ರಯಾಣಿಕರು ಮುಂಜಾನೆ 4 ಗಂಟೆಯಿಂದಲೂ ಬಸ್ ನಿಲ್ದಾಣದಲ್ಲಿ ಕಾದು ಕಾದು ಪ್ರಯಾಣಿಕರು ಹೈರಾಣಾದ್ರು. ಕೆಲ ಬಸ್ಗಳು ಕೊರಟಗೆರೆ ಪಟ್ಟಣಕ್ಕೆ ಬಾರದೆ ಬೈಪಾಸ್ ಮೂಲಕ ಹಾದು ಹೋಗ್ತಾ ಇದ್ದು, ಇನ್ನು ಕೆಲ ಬಸ್ಗಳು ಬಂದರೂ ನಿಲ್ಲಿಸದೆ ಹೋಗ್ತಾ ಇರೋದ್ರಿಂದ ಪ್ರಯಾಣಿಕರು ಬಸ್ ತಡೆದು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಪ್ರತಿಭಟನೆಯಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಇನ್ನು ಸ್ಥಳಕ್ಕೆ ಬಂದ ಪೊಲೀಸರು ಪ್ರಯಾಣಿಕರ ಸಮಸ್ಯೆಯನ್ನ ಆಲಿಸಿದ್ರು. ಕೂಡಲೇ ತುಮಕೂರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಕರೆ ಮಾಡಿ ಪ್ರಯಾಣಿಕರ ಸಮಸ್ಯೆಯ ಬಗ್ಗೆ ತಿಳಿ ಹೇಳಿದ್ರು. ಇನ್ನು ಪ್ರತಿಭಟನೆಯಿಂದ ಉಂಟಾಗಿದ್ದ ಟ್ರಾಫಿಕ್ ಜಾಮ್ ಅನ್ನ ಕ್ಲಿಯರ್ ಮಾಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಇತ್ತ ಪಾವಗಡ ಮತ್ತು ಮಧುಗಿರಿ ಕಡೆಯಿಂದ ಬಂದಂತಹ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದ್ದರಿಂದ ಸಮಯದ ಅಭಾವದಿಂದ ಕೆಲ ಪ್ರಯಾಣಿಕರು ಸರ್ಕಾರಿ ಬಸ್ ತೊರೆದು ಖಾಸಗಿ ಬಸ್ ಹಿಡಿದು ಪ್ರಯಾಣಿಸಿದ್ರು. ನಾವು 4:30ಗೆ ಬಂದ್ವಿ ಇಲ್ಲಿಗೆ. ನಮಗಿಂತ ನಾವು ಬರೋಕ್ಕಿಂತ ಮುಂಚೆ ಒಂದು ಬಸ್ ಹೋಯ್ತು ಅಂತ ಹೇಳಿದ್ರು. ಸರಿ, ಬಸ್ ಇದಾವೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದೀವಿ. ಕಡಿಮೆನೆ ಸರ್, ಪಾವಗಡ ತುಂಬಾ ಜನ ಇರ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಹಾಫ್ ಅನ್ ಅವರ್ ಆದ್ರೂ ಒಂದೇ ಬಸ್. ಇವಾಗ ಹಾಸನ್ ಬೇರೆ ಕಡೆ ನೀವು ಇನ್ನು ಖಾಲಿ ಹೋಗ್ತಾ ಇರೋದು 5 ನಿಮಿಷಕ್ಕೂ ನನ್ನ ಬಸ್ಸು. ಈ ಕಡೆ ಎಷ್ಟು ಜನ ಬರ್ತಾರೆ, ಬಸ್ಸನ್ನು ಕಡಿಮೆ, ಮತ್ತೆ ಇಲ್ಲಿ ಸ್ಟಾಪೇ ಕೊಡಲ್ಲ. ನಾವು ಕೆಲಸಕ್ಕೆ ಹೋಗೋರು ವಾಪಸ್ ಸ್ಕೂಲಿಗೆ, ಅದಕ್ಕೆ 4 o'clock ಎದ್ದು ಬಂದಿದ್ದೀವಿ. ಬೈಪಾಸ್ ಅಲ್ಲಿ ಹೋಗುತ್ತೆ 4 ಗಂಟೆಯಿಂದ 6 ಗಂಟೆವರೆಗೂ ಒಂದೇ ಗಾಡಿ ಬಂದಿರೋದು. ಅದು ಪೂರ್ತಿ ರಶ್ಶು. ಬೈಪಾಸ್ ಅಲ್ಲಿ ಯಾಕೆ ಹೋಗ್ಬೇಕು? ಇಲ್ಲಿ ಕೊರಟಗೆರೆ ಜನ ಇರ್ತಾರೆ ತಾನೆ, ತುಂಬಾಡಿ ಇದೆಲ್ಲ ಸುತ್ತಮುತ್ತ ಜನ ಎಲ್ಲ ಇಲ್ಲಿಗೆ ಬರ್ತಾರೆ. ಬಸ್ ನಿಲ್ಸಲ್ಲ ಎಲ್ಲೂ ಅಂತ. ಇಲ್ಲೂ ಬಸ್ ನಿಲ್ಸಿಲ್ಲ, ನಾವೆಲ್ಲ ಹೋಗ್ಬೇಕು. ಎಲ್ಲ ಬೆಂಗಳೂರಲ್ಲಿ 4 ಗಂಟೆಯಿಂದ ವೇಟ್ ಮಾಡ್ತಾರೆ ಸರ್. ಒಂದೇ ಗಂಟೆ ಒಳಗೆ ಬಂದಿರೋ. ನಿಲ್ಸೋದೇ ಇಲ್ಲ. ಇಲ್ಲ ಮುಂದಕ್ಕೆ ಹೋಯ್ತಾರೆ, ಇಲ್ಲ ಹಿಂದಕ್ಕೆ ಹೋಯ್ತಾರೆ. ಒಂದು ಮತ್ತೆ ರಶ್ಶು ಅಂತಾರೆ. ಇವ್ರು ಡಿಪೋದವರು ಮಧುಗಿರಿ ಡಿಪೋ ಇದೆ. ಮಧುಗಿರಿ ಡಿಪೋ ಇಂದ ಎಲ್ಲಿ ಗಾಡಿ ಹಾಕಿದ್ದಾರೆ ನಮ್ಗೆ? ಯಾಕೆ ಹಾಕಿಲ್ಲ? ಮಧುಗಿರಿ ಡಿಪೋ ಇಂದ 5 ಜನ ಹತ್ರ ಖಾಲಿ ಹೋಗ್ತಾರೆ ಜನ. ಇವರು ಬೈಪಾಸ್ ಅಲ್ಲಿ ಹೋಗಬಾರ್ದು. ಗಾಡಿ ಒಳಗೆ ಬಂದ್ರೆ ಎಲ್ಲ ಸಮಸ್ಯೆ ಇರೋದು. 5 ಜನ ಹಾಕೊಂಡ್ರು ಹರಿತದೆ. ಒಂದು ಬಸ್ ಜನ ಇಲ್ಲೇ ಇದ್ದಾರೆ. ಇನ್ನು ಪ್ರಯಾಣಿಕರ ಸಮಸ್ಯೆಗೆ ಸ್ಪಂದಿಸಿದ ನಗರ ಪೊಲೀಸ್ ಇಲಾಖೆ ಪಿಎಸ್ಐ ತೀರ್ಥೇಶ ತುಮಕೂರು ಕೆಎಸ್ಆರ್ಟಿಸಿ ಡಿಪೋ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿ ಶೀಘ್ರವೇ ಬಸ್ ಬಿಡುವಂತೆ ಭರವಸೆಯನ್ನ ಕೂಡ ನೀಡಿದ್ರು. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.